ನಮಸ್ತೆ ಎಲ್ಲರಿಗೂ. ಆರೋಗ್ಯವೇ ಭಾಗ್ಯ ಎಂಬುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಅದರಲ್ಲಿಯೂ ಮಹಿಳೆಯರ ಆರೋಗ್ಯವು ಒಂದು ಮನೆಯ ಯಶಸ್ಸು ಹಾಗೂ ಸಮಾಜದ ಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕಾಗಿ ಇಂದಿನ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗಾಗಿ ಯೋಗ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾದ ಯೋಗಾಸನಗಳು, ಪ್ರಾಣಾಯಾಮ ಹಾಗೂ ಮುದ್ರೆಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಬನ್ನಿ ಎಲ್ಲರೂ ಸೇರಿ ಅಭ್ಯಾಸ ಮಾಡೋಣ. ಭುಜಂಗಾಸನ. ಭುಜಂಗ ಎಂದರೆ ಸರ್ಪ. ಈ ಆಸನದ ಕೊನೆಯಲ್ಲಿ ದೇಹವು ಹೆಡೆ ಎತ್ತಿದ ಹಾವಿನಂತೆ ಗೋಚರಿಸಬೇಕು. ಸ್ಥಿತಿ: ನೆಲಕ್ಕೆ ಮುಖ ಮಾಡಿ ದೇಹವನ್ನು ನೀಳವಾಗಿ ವಿಸ್ತರಿಸಿ ನೆಲದ ಮೇಲೆ ಮಲಗಿಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ, ಎರಡೂ ಕಾಲುಗಳು ಸೇರಿರಲಿ, ಗಲ್ಲ ನೆಲಕ್ಕೆ ತಾಗಿರಲಿ. ಏಕಂ: ಎರಡೂ ಕೈಗಳನ್ನು ಕೊನೆಯ ಪಕ್ಕೆಲುಬುಗಳ ಪಕ್ಕಕ್ಕೆ ತನ್ನಿ. ಮೊಣಕೈಗಳನ್ನು ಬಗ್ಗಿಸಿ ಅಂಗೈಗಳನ್ನು ನೆಲದ ಮೇಲೆ ಊರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತಲೆಯನ್ನು, ಅನಂತರ ಎದೆಯ ಭಾಗವನ್ನು ಮೇಲಕ್ಕೆತ್ತಿ. ದೇಹದ ಭಾರವು ಹೊಟ್ಟೆಯ ಭಾಗದ ಮೇಲೆ ಬೀಳುವ ಅನುಭವವನ್ನು ಪಡೆಯಿರಿ. ಹೊಕ್ಕಳಿನ ಮೇಲ್ಭಾಗವನ್ನು ಹಾವಿನ ಹೆಡೆಯ ಆಕಾರದಲ್ಲಿ ಮೇಲಕ್ಕೆ ತನ್ನಿ. ಯಾವುದೇ ಕಾರಣಕ್ಕೂ ದೇಹದಲ್ಲಿ ಬಿಗಿತವಿರಬಾರದು. ನಿಮ್ಮ ದೃಷ್ಟಿ ನೇರವಾಗಿರಲಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎದೆಯ ಭಾಗ ಮತ್ತು ತಲೆಯನ್ನು ಕೆಳಗೆ ತನ್ನಿ. ಗಲ್ಲವು ನೆಲವನ್ನು ಸ್ಪರ್ಶಿಸಲಿ. ಚತ್ವಾರಿ ಕೈಗಳನ್ನು ಸಡಿಲಗೊಳಿಸಿ ತಲೆಯಕ್ಕಿಂತ ಮೇಲ್ಭಾಗದಲ್ಲಿ ನೆಲದ ಮೇಲೆ ಇಡಿ. ನಂತರ ಮಕರಾಸನ ಸ್ಥಿತಿಗೆ ಹೋಗಿ. ಈ ಭುಜಂಗಾಸನದ ಉಪಯೋಗಗಳು: ಅತಿಯಾದ ಕೆಲಸದಿಂದ ಉಂಟಾಗುವ ಬೆನ್ನು ನೋವು, ಕುತ್ತಿಗೆ ನೋವು, ಗೂನು ಬೆನ್ನು, ಗೊರಕೆ ಸಮಸ್ಯೆ, ಉಸಿರಾಟದ ತೊಂದರೆ, ಅಜೀರ್ಣದ ತೊಂದರೆ ಇತ್ಯಾದಿಗಳನ್ನು ನಿವಾರಿಸಲು ಭುಜಂಗಾಸನ ಸಹಾಯ ಮಾಡುತ್ತದೆ. ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡುತ್ತದೆ. ಜೀರ್ಣಶಕ್ತಿಯು ಹೆಚ್ಚಿಸುತ್ತದೆ ಹಾಗೂ ಮಲವಿಸರ್ಜನೆಯು ಸಮರ್ಪಕವಾಗಿ ಆಗುವುದನ್ನು ನೋಡಬಹುದು. ಯಾರು ಅಂಡವಾಯು ಮತ್ತು ರಕ್ತದೊತ್ತಡ ಇರುವವರು ಇದನ್ನು ಮಾಡಬಾರದು. ಅತಿಯಾದ ಬೆನ್ನು ನೋವು ಹಾಗೂ ಕತ್ತಿನ ಭಾಗದಲ್ಲಿ ನೋವು ಇದ್ದರೆ ತಜ್ಞರ ಸಲಹೆಯ ಮೇರೆಗೆ ಇದನ್ನು ಅಭ್ಯಾಸ ಮಾಡುವುದು ಉತ್ತಮ.